श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 16 ದೈವಾಸುರ ಸಂಪತ್ತಿ ವಿಭಾಗ ಯೋಗ ಸಂಪುಟ 26 तैसी बांधिली सोडिता बुडाली काढिता साकडी फेडिता ಆರ್ತಾಚಿಯ ಬಂಧಿತರನ್ನು ಬಿಡಿಸುತ್ತಾ ಮುಳುಗುವವರನ್ನು ಎಬ್ಬಿಸುತ್ತಾ ಸಂಕಟ ದೂರಗೊಳಿಸುತ್ತಾ ಆರ್ತರ ಬಂಧಿತರನ್ನು ಬಿಡಿಸುತ್ತಾ ಮುಳುಗುವವರನ್ನು ಎಬ್ಬಿಸುತ್ತಾ ಆರ್ತರ ಸಂಕಟ ದೂರಗೊಳಿಸುತ್ತಾ ಕಿಂಬಹುನ ದಿವಸ ರಾತಿ पुढिलांचे सुख उन्नती आणीत स्वार्थी ಪ್ರವೇಶಿಜೆ। ಇಷ್ಟೇ ಅಲ್ಲದೆ ಹಗಲು ರಾತ್ರಿಯಲ್ಲಿಯೂ ಮುಂದಿನವರ ಸುಖ ಉನ್ನತಿಗಾಗಿ ನಿರಂತರವಾಗಿಯೂ ಶ್ರಮಿಸುತ್ತ ಆತ್ಮಹಿತದಲ್ಲಿಯೂ ಪ್ರವೇಶಿಸುವನು। ಇಷ್ಟೇ ಅಲ್ಲದೆ ಹಗಲು ರಾತ್ರಿಯಲ್ಲಿಯೂ ಮುಂದಿನವರ ಸುಖ ಉನ್ನತಿಗಾಗಿ ನಿರಂತರವಾಗಿ ಶ್ರಮಿಸುತ್ತ ಆತ್ಮಹಿತದಲ್ಲಿ ಪ್ರವೇಶಿಸುವನು। वाचूनी आपुलेया काजा लागी प्राणिजाताच्या अहित भागी संकल्पाची ही आडवंगी न करणे जे ತನ್ನ ಕಾರ್ಯ ಸಾಧನೆಗಾಗಿ ಪ್ರಾಣಿ ಮಾತ್ರಕ್ಕೆ ಅಹಿತಗೊಳಿಸುವುದಕ್ಕಾಗಿ ಸಂಕಲ್ಪದಿಂದಲೂ ಅಡೆತಡೆಗಟ್ಟುವುದಕ್ಕಾಗಿ ಯೋಚಿಸುವುದಿಲ್ಲ। ಅವನು ತನ್ನ ಕಾರ್ಯ ಸಾಧನೆಗಾಗಿ ಪ್ರಾಣಿ ಮಾತ್ರಕ್ಕೆ ಅಹಿತಗೊಳಿಸುವುದಕ್ಕಾಗಿ ಅವರ ಕಾರ್ಯದಲ್ಲಿ ಅಡೆತಡೆಗಟ್ಟುವುದಕ್ಕಾಗಿ ಸಂಕಲ್ಪದಿಂದಲೂ ಯೋಚಿಸುವುದಿಲ್ಲ। पै अद्रोहत्व ऐशिया गोष्टी ऐकसी जिया किरीटी ते सांगितले हे दिठी पाहो येतैसे। ಅದ್ರೋಹತ್ವ ಎಂಬ ಸಂಗತಿಯನ್ನು ಅರ್ಜುನ ಕೇಳುತ್ತಿದ್ದೀಯಲ್ಲ ಯಾವುದೆಂಬುದನ್ನು ಈಗ ನಿನಗೆ ಹೇಳಿರುವೆ ಅದನ್ನು ಪ್ರತ್ಯಕ್ಷ ಕಾಣುವಂತೆ। ಹೇ ಅರ್ಜುನ, ಅದ್ರೋಹತ್ವ ಎಂಬ ಸಂಗತಿಯನ್ನು ಕುರಿತು ಅದು ಯಾವುದು ಎಂದು ಕೇಳುತ್ತಿದ್ದೀಯಲ್ಲ ಅದನ್ನೇ ಈಗ ನಾನು ನಿನಗೆ ಪ್ರತ್ಯಕ್ಷ ಕಾಣುವಂತೆ ಹೇಳುವೆನು। आणि गंगा शंभूचा माथा पावोनी संकोचे देवी पार्था देवी मान्यपणे सर्वथा लाजणे जे। ಅರ್ಜುನ ಗಂಗೆ ಶಿವನ ಮಸ್ತಕವನ್ನು ಪಡೆದಿದ್ದರೂ ಹೊಂದಿರುವಂತೆ ಸಂಕೋಚವನ್ನು ಆಗಿದ್ದರೂ ಸನ್ಮಾನಕ್ಕೆ ಯೋಗ್ಯನು ಸಂಕೋಚಗೊಳ್ಳುವನು। ಹೇ ಅರ್ಜುನ, ಗಂಗೆಯು ಶಿವನ ಮಸ್ತಕವನ್ನು ಪಡೆದಿದ್ದರೂ ಸಂಕೋಚ ಹೊಂದಿರುವಂತೆ ಸನ್ಮಾನಕ್ಕೆ ಯೋಗ್ಯನಾಗಿದ್ದರೂ ಸಂಕೋಚಗೊಳ್ಳುವನು। ತೇಹೇ ಪುಡತ ಪುಡತಿ ಅಮಾನಿತ್ವ ಜಾನ ಸುಮತಿ ಮಾಗಾ ಸಾಂಗಿತಲೇಸೆ ಕಿತಿ ತೇಚಿತೆ ಬೋಲು। ಹೀಗೆ ಹೇಳುವ ಇದನ್ನು ಅಮಾನಿತ್ವವೆಂದು ತಿಳಿ ನೀನು ಹಿಂದೆ ವಿಸ್ತಾರವಾಗಿ ಹೇಳಿರುವುದನ್ನು
ಅದನ್ನೇ ಎಷ್ಟೆಂದು ಹೇಳಲಿ. ಈ ರೀತಿಯಾಗಿ ಹೇಳಿರುವ ಇದನ್ನು ಅಮಾನಿತ್ವವೆಂದು ತಿಳಿ. ಈ ವಿಷಯವಾಗಿ ನಾನು ನಿನಗೆ ಹಿಂದೆ ಹೇಳಿರುವುದನ್ನು ಅದನ್ನೇ ಎಷ್ಟೆಂದು ಹೇಳಲಿ. ಏವಂ ಇಹಿ ಸವ್ವಿಷೇ ಬ್ರಹ್ಮ ಸಂಪದಾ ಹೇ ವಸತ ಅಸೆ ಮೋಕ್ಷ ಚಕ್ರವರ್ತಿ ಚೇ ಜೈಸೆ ಅಗ್ರಹಾರ ಹೋಯ. ಹೀಗೆ ಈ 26 ಗುಣಗಳು ಬ್ರಹ್ಮ ಸಂಪತ್ತು ತುಂಬಿದವುಗಳು ಇವಾಗಿರುವವು ವತನಗಳು ಮೋಕ್ಷ ಚಕ್ರವರ್ತಿಯ. ಹೀಗೆ ಈ 26 ಗುಣಗಳು ಬ್ರಹ್ಮ ಸಂಪತ್ತು ತುಂಬಿದವುಗಳಾಗಿರುತ್ತವೆ. ಇವು ನಿಜವಾಗಿಯೂ ಮೋಕ್ಷ ಚಕ್ರವರ್ತಿಯ ವತನಗಳೇ ಆಗಿರುವವು. ನಾನಾ ಹೇ ಸಂಪತ್ತಿ ದೈವಿ ಯಾ ಗುಣತೀರ್ಥಾಚಿ ನೀಚ ನಮಿ ನಿರ್ವಿಣ್ಣ ಸಗರಾಂಚಿ ದೈವಿ ಗಂಗಾಚಿಯಾಲಿ. ಅಥವಾ ಈ ದೈವಿ ಸಂಪತ್ತುಗಳು ನಿತ್ಯ ನೂತನ ತೀರ್ಥಗಳು ದೈವಿ ಗಂಗೆ ಪ್ರಾಪ್ತವಾಗಿರುವಳು ವೈರಾಗ್ಯ ಸಗರನ ಉದ್ಧಾರಕ್ಕಾಗಿ. ಅಥವಾ ಈ ದೈವಿ ಸಂಪತ್ತುಗಳೆಂದರೆ ನಿತ್ಯ ನೂತನ ಅರ್ಥಗಳೇ ಆಗಿರುವವು ವೈರಾಗ್ಯವೆಂಬ ಸಗರ ಮಹಾರಾಜನ ಉದ್ಧಾರಕ್ಕಾಗಿ ದೈವಿ ಗಂಗೆ ಪ್ರಾಪ್ತವಾಗಿರುವಳು. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.